ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಪ್ರಹಾರ ನಡೆಸ್ತಾ ಇದ್ದಾರೆ. ಇದೊಂದು ಟ್ಯಾಕ್ಸ್ ಟೆರರಿಸಂ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಜನ ಕೂಡ ಕಂಗಾಲಾಗಿದ್ದಾರೆ. ಇನ್ನೊಂದು ಕಡೆಗೆ ಈ ನೋಟಿಸ್ನ ಸೈಡ್ ಎಫೆಕ್ಟ್ ಹೆಂಗಿದೆ ಅನ್ನೋದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ರಿಯಾಲಿಟಿ ಚೆಕ್ ಮೂಲಕ. ನಗದು ಕೊಡಿ ಅಂತಿದ್ದಾರೆ ಹಾಲಿನ ವ್ಯಾಪಾರಿಗಳು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಕ್ಯಾಶ್ ಕೊಟ್ಟು ಗ್ರಾಹಕರು ವಿಧಿ ಇಲ್ಲದೆ ಬೆಳಗ್ಗೆ ಹಾಲು ಖರೀದಿ ಮಾಡ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಏನು ಬೆಳಗ್ಗೆ ಅಂದರೆ ಚಿಲ್ಲರೆ ಸಮಸ್ಯೆ. ಕಂಪ್ಲೀಟ್ ಆಗಿ ನೀವು ಇಷ್ಟು ಲೀಟರ್ ತಗೊಳ್ಳಿ ಅಷ್ಟು ಲೀಟರ್ ತಗೊಳ್ಳಿ ಅಂತ ಕೆಲವರೆಲ್ಲ ಜಗಳಕ್ಕೂ ಕೂಡ ನಿಲ್ಲೋ ಸಾಧ್ಯತೆ ಇರುತ್ತೆ. ಸೊ ತೆರಿಗೆ ಪ್ರಹಾರಕ್ಕೆ ಗ್ರಾಹಕರು ವ್ಯಾಪಾರಸ್ಥರುಗಳಿಗೆ ಈಕ್ವಲ್ ಆಗಿ ಹೆಂಗೆ ಎಫೆಕ್ಟ್ ಆಗ್ತಿದೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದು. ವ್ಯಾಪಾರಿಗಳಿಗೂ ಕೂಡ ಇದೀಗ GST ನೋಟಿಸ್ನ ಭೀತಿ ಶುರುವಾಗಿದೆ. ಸೊ ಹೀಗಾಗಿ ನೆಟ್ ಕ್ಯಾಶ್ನ ಮೂಲಕವಾಗಿಯೇ ಈಗ ವಹಿವಾಟನ್ನು ಕೂಡ ನಡೆಸ್ತಾ ಇದ್ದಾರೆ, ವ್ಯಾಪಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆನ್ಲೈನ್ ಮೂಲಕವಾಗಿ ಹಣವನ್ನು ಏನು ನೀಡಬೇಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಜೊತೆಗೆ ಒಂದಿಷ್ಟು ಗ್ರಾಹಕರು ಕೂಡ ಈಗ ನಗದು ಹಣವನ್ನು ಕೊಟ್ಟು ಈಗ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಿಷ್ಟು ಗ್ರಾಹಕರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಿ? ಈ GST ನೋಟಿಸನ್ನು ಕೊಡ್ತಾ ಇದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ. ಸಣ್ಣ ಪುಟ್ಟ ವ್ಯಾಪಾರಿಗಳು GST ಕೊಟ್ಟರೆ ಅವ್ರಿಗೆ ಏನು ಸಿಗುತ್ತೆ? ಅವ್ರು ಸಿಗೋದು ₹1 2 ರೂಪಾಯಿ ಸಿಗುತ್ತೆ. ಅದ್ರಲ್ಲಿ GST ಕಟ್ಟಿರೋರು ಏನು ಮಾಡ್ತಾರೆ? ಮೊದಲೆಲ್ಲ ಏನು ಮಾಡ್ತಾಯಿದ್ರು? ಕ್ಯಾಶ್ ಕೊಟ್ಟು ತೊಗೊಂಡೋಗ್ತಾ ಇದ್ರು. ಇವಾಗ ಏನು ಮಾಡೋರು? ಎಲ್ಲ ಬ್ಯಾಂಕ್ ಮೂಲಕ ವ್ಯವಹಾರ ಮಾಡಿ ಅಂತ ಹೇಳಿದ್ರು. ಬ್ಯಾಂಕ್ ಮೂಲಕ ವ್ಯವಹಾರ ಮಾಡಿದ್ರೆ ಈಗ GST ಹಾಕೋಕ್ಕೆ ಶುರು ಮಾಡಿದ್ರು. ಜನ ಎಲ್ಲಿಗೆ ಸುಲಿಗೆ ಮಾಡಿ ತಂದು ಹಾಕ್ಬೇಕು ಅವರು. ಬಡವರಾಗೆ ಇರಬೇಕು, ಸಾವುಕಾರನಾಗೆ ನೀನು ಜೀವನ ಮಾಡಿರ್ಬೇಕು. ಹೇಗೆ ಈ ಥರ ಮಾಡೋದ ಗೌರ್ಮೆಂಟು? ಏನು ರೀ ಸರ್ಕಾರ ಈ ಥರ ಮಾಡ್ತಾ ಇದ್ದಾರೆ? ಜನದ ಮೇಲೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರಲ್ಲ. ಈ ತೊಂದರೆ ಅಲ್ವಾ ಜನಕ್ಕೆ? ಮಧ್ಯದಲ್ಲಿ ಯಾಕೆ ಮಾಡ್ಬೇಕಾಯ್ತು? ಎಲ್ಲರೂ ಅಕೌಂಟ್ ಓಪನ್ ಮಾಡಿ, ಜೀರೋ ಅಕೌಂಟ್ ಓಪನ್ ಮಾಡಿ, ಆ ಅಕೌಂಟ್ ಓಪನ್ ಮಾಡಿ ಎಲ್ಲರೂ ಮಾಡಿಸ್ಬಿಟ್ರಿ. ಇದೆಲ್ಲ ಸರಿ, ಸಮಸ್ಯೆ ಜಾಸ್ತಿ ಆಯ್ತಲ್ಲ ಜನಕ್ಕೆ. ಇದನ್ನ ಆದಷ್ಟು ಬೇಗ ಈಗ ನೆಟ್ ಕ್ಯಾಶ್ ಕೊಟ್ಟು ತೊಗೊತಾ ಇದ್ದೀರಿ ಸರ್. ಇವಾಗ ಏನು ಮಾಡ್ಬೇಕಾ? ಇವಾಗ ಅವ್ರು ಆಗಲ್ಲ ಅಂತ ನೆಟ್ ಕ್ಯಾಶ್ ಕೊಟ್ಟು ತೊಗೋಬೇಕು. ಈ ಸಮಸ್ಯೆ ಬಗೆಹರಿಸೋದು ಇವರೇ ಸಮಸ್ಯೆ ಹುಟ್ಟಾಕೋದು ಇವರೇ, ಅದನ್ನ ಇದು ಮಾಡೋದು ಇವರೇ ಅಂತಾನೆ. ಹೆಂಗೆ ನಮ್ಮ ಕೈಲಿ ಹಂಗಾಗುತ್ತೆ? ನೀವು ಕೇಳ್ತಾರೆ, ಇವ್ರು ನಮ್ಮನ್ನ ಯಾರು ಕೇಳ್ತಾರೆ? ಓಕೆ, ಸಹಜವಾಗಿ ನೋಡಿ, ಪಾಪ ಬೆಳಗಿನ ಜಾವ ಬಂದಿರ್ತಾರೆ. ಸೊ ಬಹುತೇಕ ಜನ ಬಂದಂಥವ್ರು ಎಲ್ಲರೂ ಕೂಡ ಈಗ ಆನ್ಲೈನ್ ಮೂಲಕವಾಗಿಯೇ ಅಂದರೆ QR ಕೋಡನ್ನು ಸ್ಕ್ಯಾನ್ ಮಾಡಿ ಹಣವನ್ನು ಕೊಡ್ತಾರೆ. ಆದರೆ ಅದು ಸುಮಾರು ಜನರು ಕೂಡ ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಇಲ್ಲಿ ನೋಡಿ, ಗಮನಿಸ್ತಾ ಇದ್ರಿ, ಇನ್ನೊಬ್ರು ಕಸ್ಟಮರ್ ಬಂದಿದ್ದಾರೆ. ಸೊ ಅವರು ಈಗ ನಗದು ಹಣವನ್ನು ಕೊಟ್ಟು ಈಗ ಮೊಸರನ್ನು ಪಡಿತಾ ಇದ್ದಾರೆ. ಸೊ ಹೀಗೆ ನಗದು ಹಣವನ್ನು ಕೊಟ್ಟೇ ವ್ಯಾಪಾರ ಮಾಡಿ ಅಂತ ಹೇಳಿ ಈಗ ವ್ಯಾಪಾರಸ್ಥರು ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರಿಗೂ ಕೂಡ ಒಂದು ಆತಂಕ ಇದೆ, ಭೀತಿ ಇದೆ. ಸೊ ಮತ್ತೆ ನಮಗೆ ಎಲ್ಲಿ GST ನೋಟಿಸ್ ಬರುತ್ತಾ ಅನ್ನುವಂತಹ ಸಹಜವಾಗಿರುವಂತಹ ಒಂದು ಆತಂಕ ಕೂಡ ಇದೆ. ಮಾತನಾಡಿಸ್ತೀನಿ ವ್ಯಾಪಾರಸ್ಥರನ್ನ ಕೂಡ. ಮೇಡಮ್, ಏನು ಹೇಳ್ತೀರಿ? ನಿಮಗೂ ಕೂಡ ಆತಂಕ ಕಾಡ್ತಾ ಇದೆಯಾ? ಫುಲ್ ನೆಟ್ ಕ್ಯಾಶ್ ತಗೊಳ್ತಾ ಇದ್ರಿ? ಹೌದು ಸರ್, ನಮಗೆ ಭಯ ಬಂದಿದೆ. ಇವಾಗ ಲಕ್ಷಾಂತರ ರೂಪಾಯಿ ಹಣ ಕಟ್ಟಬೇಕು ಅಂದ್ರೆ ನಾವು ಎಲ್ಲಿಂದ ಕಟ್ಟೋದು? ಮಾಡೋದೇ ಒಂದು ಸಣ್ಣ ವ್ಯಾಪಾರ, ನಮಗೆ ಸಿಗೋದು ಅದರಲ್ಲೇ ₹1 ಸಿಗುತ್ತೆ. ಇವ್ರು ಇಷ್ಟೊಂದು ಟ್ಯಾಕ್ಸ್ ಹಾಕಿದ್ರೆ ನಾವು ಹೆಂಗೆ? ಭಯ ಬಂದಿದೆ ಇವಾಗ ನಮಗೆ. ಇವಾಗ ಅದು ಆನ್ಲೈನ್ ಮಾಡ್ಕೊಂಡು ಮುಂಚೆ ಈಸಿ ಆಗ್ತಾ ಇತ್ತು ನಮಗದು. ಇವಾಗ ಅದು ಕಷ್ಟ ಅಂತ ಗೊತ್ತಾದ್ಮೇಲೆ ನಾವು ಎತ್ತಿಟ್ಬಿಟ್ಟಿದ್ದೀವಿ. UPI ಎಲ್ಲ ಎತ್ತಿಟ್ಬಿಟ್ಟಿದ್ದೀವಿ, ಯೂಸ್ ಮಾಡ್ತಾ ಇಲ್ಲ ನಾವು. ವ್ಯಾಪಾರ ಹೆಂಗೆ ಓಡ್ತಾ